ಎಲ್ರಿಗೂ ನಮಸ್ಕಾರ. ನೋಯ್ಡಾದಲ್ಲಿ ನಡೆದಿರೋ ಒಂದು ಘಟನೆ. 4 ರಿಂದ 5 ವಯಸ್ಸು ಒಂದು ಚುಕ್ಕ ಹುಡುಗಿ ಐಸ್ ಕ್ರೀಮ್ ಗಾಡಿ ಬರ್ತೈತೆ, ಐಸ್ ಕ್ರೀಮ್ ಇಸ್ಕೊಳ್ಳೋಣ ಅಂತ ಐಸ್ ಕ್ರೀಮ್ ಹತ್ರ ಹೋದ್ರೆ ಐಸ್ ಕ್ರೀಮ್ ಅವನು ಹಶೀಮ್ ಅಂದ್ಬಿಟ್ಟು ಅವನ ಹೆಸರು, ಐಸ್ ಕ್ರೀಮ್ ಕೊಡ್ತೀನಿ ಸ್ವಲ್ಪ ದೂರ ಮುಂದಕ್ಕೆ ನನ್ನ ಜೊತೆ ಬಾ ಅಂತ ಕರೆದಿರ್ತಾನೆ. ಆ ಚುಕ್ಕ ಹುಡುಗಿನೂ ಐಸ್ ಕ್ರೀಮ್ ಸಿಗತ್ತೆ ಅಂತ ಒಂದು ಆಸೆಗೋಸ್ಕರ ಅವನಿಂದನೇ ಹೋಗಿ ಇರುತ್ತೆ. ಸ್ವಲ್ಪ ದೂರ ಮುಂದಕ್ಕೆ ಹೋಗಾದ್ಮೇಲೆ ಅವನು ಏನ್ ಮಾಡಿದಾನೆ, ಹಶೀಮ್ ಅನ್ನೋನು ಆ ಮಗುದು ಚುಕ್ಕ ಹುಡುಗಿದು ಬಟ್ಟೆನ ಚೇಂಜ್ ಮಾಡಿದಾನೆ. ಚೇಂಜ್ ಮಾಡ್ಬಿಟ್ಟು ಅವ್ನ ಇಂಟೆನ್ಷನ್ ಕಿಡ್ನಾಪ್ ಮಾಡೋದಕ್ಕೋಸ್ಕರನೇ ಇತ್ತು. ಅದಾದ್ಮೇಲೆ ಜನಗಳು ಲೋಕಲ್ ಇರೋ ಜನಗಳೆಲ್ಲ ಅವನ ಹಿಡಿದು ಏನ್ ಇಂಟೆನ್ಷನ್ಗೋಸ್ಕರ ನೀನು ಇದನ್ನೆಲ್ಲ ಮಾಡಿದೆ ಅಂತ ಕೇಳಿದ್ರೆ ಆ ನನ್ನ ಮಗ ಏನ್ ಹೇಳ್ತಾನೆ ಅಂತ ದಯವಿಟ್ಟು ಒಂದ್ಸತಿ ನೋಡಿ. हासिम नाम है, वो बालक उठवा तो उसको दो बातें, या तो करना था या बच्चा बेचना था, करना चाहता करना चाहता ना। ಈ ಒಂದು ಕೃತ್ಯ ಇವನು ಒಬ್ಬ ಮಾತ್ರ ಅಲ್ಲ, ಇವನ್ ಫ್ರೆಂಡ್ಸ್ 2 ಜನ ಸೇರಿ 3 ಜನನು ಸೇರಿ ಮಾಡೋಣ ಅಂತಾನೆ ಪ್ಲಾನ್ ಹಾಕಿದ್ರು. ಆ 2 ಜನ ಸಮೀರು ಮತ್ತೆ ಹಸೀಮ್ ಅಂದ್ಬಿಟ್ಟು ಈ 3 ಜನದ ಬಗ್ಗೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಮೀಡಿಯಾ ಚಾನಲ್ ಅಲ್ಲಿ ಈ ನನ್ನ ಮಕ್ಕಳ ಬಗ್ಗೆ ಎಲ್ಲೂ ನ್ಯೂಸ್ ಬರ್ತಾನೆ ಇಲ್ಲ. ಆದಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ ನ್ಯೂಸ್ ನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂದ್ರೆ ಎಲ್ಲಾ ಪೇರೆಂಟ್ಸ್ಗೂ ಒಂದು ಅವೇರ್ನೆಸ್ ಇರಲಿ. ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಈ ತರ ಅನ್ಸೇಫ್ ಆಗಿರೋ ಜಾಗಕ್ಕೆ ಈ ತರ ಎಲ್ಲ ನೀವೇ ಅಂಗಡಿಗೆ ಹೋಗಿ ತಗೊಂಬರಮ್ಮ ಅಂತೆಲ್ಲ ಹೇಳಿ ಕಳ್ಸಕ್ ಹೋಗ್ಬೇಡಿ. ತುಂಬಾನೇ ಪ್ರಪಂಚ ಕೆಟ್ಟೋಗಿದೆ. ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.